ಸಂಬಂಧ ನಿಗಮದ ಅಡಿಯಲ್ಲಿ 2019ರಿಂದ ನಮ್ಮ ಸರ್ಕಾರದಲ್ಲಿ ಹಲವಾರು ಯೋಜನೆಗಳು ಕೊಟ್ಟಿದ್ದು ಸುಮಾರು 40 ಕೋಟಿಗಳನ್ನು ನಿಗಮದ ಅಡಿಯಲ್ಲಿ ಸಾವಿರಾರು ಬಡ ಯುವಕರಿಗೆ ಬಡ ಉದ್ಯಮಿಗಳಿಗೆ ಅನುಕೂಲವಾಗಿದೆ. ಆದಿವಾಸಿ ಜನಾಂಗದ ಹಲವಾರು ಸಮುದಾಯಗಳಿಗೆ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಒಂದು ವೇಳೆ ಈಗಾಗಲೇ ನಮ್ಮೆಲ್ಲ ಹಿರಿಯರು ಮಾತನಾಡಿದ್ದಾರೆ, ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ನಾನು ಕೈಜೋಡಿಸಿ ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ದಯಮಾಡಿ ಈ ಚುನಾವಣೆ ಬಹಳ ಮಹತ್ವವಾದಂಥ ಚುನಾವಣೆ, ಬದಲಾವಣೆಯನ್ನು ತರಬೇಕಾಗಿರುವಂಥ ಚುನಾವಣೆ. ಹಣದ ಬಲದಿಂದ ಅಧಿಕಾರ ನಡೆಸ್ತಾ ಇರುವಂಥ ಭ್ರಮೆಯಲ್ಲಿರುವಂಥ ಕಾಂಗ್ರೆಸ್ನವರಿಗೆ ಪಾಠ ಕಲಿಸಬೇಕಾಗಿರುವಂಥ ಒಂದು ಚುನಾವಣೆ. ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನೀವು ನಿಮ್ಮ ಕುಟುಂಬದವರು ಓಟ್ ಕೊಡೋದು ಮಾತ್ರ ಅಲ್ಲ, ಮೊದಲಿಂದ ನೀವು ನಮ್ಮವರೇ ಆಗಿರೋದ್ರಿಂದ ಉಳಿದ ಸಮಾಜದ 4-5 ಓಟ್ಗಳನ್ನು ಕೊಡಿಸೋದ್ರ ಮೂಲಕ ನಮ್ಮ ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪನನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇವತ್ತು ಬಹಳ ಒತ್ತಾಯಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಹೇಳಬೇಕಾದಷ್ಟು ಬಹಳಷ್ಟಿದೆ, ಆದರೆ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಬಿಜೆಪಿಗೂ ಅವಿನಾಭ ಸಂಬಂಧ ನಿಗಮದ ಅಡಿಯಲ್ಲಿ 2019ರಿಂದ ನಮ್ಮ ಸರ್ಕಾರದಲ್ಲಿ ಹಲವಾರು ಯೋಜನೆಗಳು ಕೊಟ್ಟಿದ್ದು ಸುಮಾರು 40 ಕೋಟಿಗಳನ್ನು ನಿಗಮದ ಅಡಿಯಲ್ಲಿ ಸಾವಿರಾರು ಬಡ ಯುವಕರಿಗೆ ಬಡ ಉದ್ಯಮಿಗಳಿಗೆ ಅನುಕೂಲವಾಗಿದೆ. ಆದಿವಾಸಿ ಜನಾಂಗದ ಹಲವಾರು ಸಮುದಾಯಗಳಿಗೆ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಒಂದು ವೇಳೆ ಈಗಾಗಲೇ ನಮ್ಮೆಲ್ಲ ಹಿರಿಯರು ಮಾತನಾಡಿದ್ದಾರೆ, ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ನಾನು ಕೈ ಜೋಡಿಸಿ ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ದಯಮಾಡಿ ಈ ಚುನಾವಣೆ ಬಹಳ ಮಹತ್ವವಾದಂಥ ಚುನಾವಣೆ, ಬದಲಾವಣೆಯನ್ನು ತರಬೇಕಾಗಿರುವಂಥ ಚುನಾವಣೆ. ಹಣದ ಬಲದಿಂದ ಅಧಿಕಾರ ನಡೆಸ್ತಾ ಇರುವಂಥ ಭ್ರಮೆಯಲ್ಲಿರುವಂಥ ಕಾಂಗ್ರೆಸ್ನವರಿಗೆ ಪಾಠ ಕಲಿಸಬೇಕಾಗಿರುವಂಥ ಒಂದು ಚುನಾವಣೆ. ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನೀವು ನಿಮ್ಮ ಕುಟುಂಬದವರು ಓಟ್ ಕೊಡೋದು ಮಾತ್ರ ಅಲ್ಲ, ಮೊದಲಿಂದ ನೀವು ನಮ್ಮವರೇ ಆಗಿರೋದ್ರಿಂದ ಉಳಿದ ಸಮಾಜದ 4-5 ಓಟ್ಗಳನ್ನು ಕೊಡಿಸೋದ್ರ ಮೂಲಕ ನಮ್ಮ ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪನನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇವತ್ತು ಬಹಳ ಒತ್ತಾಯಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಹೇಳಬೇಕಾದಷ್ಟು ಬಹಳಷ್ಟಿದೆ, ಆದರೆ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.